ನೋಡಿದ್ರೆ ಇವಾಗ ಒಂದು ಕಾಲ್ ಮಾಡಿದ್ರೆ ಕಾಲೇ ಕನೆಕ್ಟ್ ಆಗ್ತಾ ಇಲ್ಲ. ಕಾಯೋಣ ನೋಡೋಣ ಇನ್ನೂ ಎಷ್ಟೊತ್ತಿಗೆ ಬರ್ತಾನೆ ಅಂತ. ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಟ್ವಿಸ್ಟ್ ಮೇಲೆ ಟ್ವಿಸ್ಟು. ನೀನ್ ಎಂತ ಗಾಂಡು ಅಂದ್ರೆ ರಮೇಶ. ಇವಾಗ ಟಿಕೆಟ್ ಇಲ್ದಂಗೆ ಕರ್ಕೊಂಡು ಹೋಗ್ತಾ ಇದೆಯಲ್ಲ ನೋಡಿ, ಇವ್ನ ಮುಖ ನೀವನೇ ಅದು. ಬಾತ್ರೂಮ್ ಅಲ್ಲ, ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಮತ್ತೊಂದು ಟ್ವಿಸ್ಟು, ಅದ್ರ ಮೇಲೆ ಇನ್ನೊಂದು ಟ್ವಿಸ್ಟು. ಹೋಗ್ತೀವ ಹೋಗಲ್ವಾ ಗೊತ್ತಾಗ್ತಾ ಇಲ್ವಲ್ಲಪ್ಪ. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ. ನೆನ್ನೆ ಬಂದು ಗುರುವಾರ ರಾಯರ್ ಪೂಜೆ ಮಾಡಬೇಕಾದ್ರೆ ನಾನು ಹಾಗೆ ಸುಮ್ಮನೆ ಕೇಳ್ಕೊಂಡೆ, ರಾಯರ ಯಾಕೋ ನೋಡಬೇಕು ಅಂತ ಅನ್ನಿಸ್ತಾ ಇದೆಯಲ್ಲ ಅಂತ. ಸಡನ್ನಾಗಿ ಒಂದು 3 to 4 hours ಬಿಟ್ಟು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ನನ್ನ ಫ್ರೆಂಡು ಮೆಸೇಜ್ ಮಾಡ್ತಾನೆ, ಮಗ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಬರ್ತೀಯಾ ಅಂತ. ಶಾಕ್, ಅಬ್ಬಾ ಏನಿದು, ತುಂಬ ಅಂದರೆ ತುಂಬ ಖುಷಿ ಆಗೋಯ್ತು. ಸರಿ ಆಯಿತು, ಲೆಟ್ಸ್ ಗೋ. ಹಾಯ್ ಎಲ್ರಿಗೂ ನಮಸ್ಕಾರ. ಅಂಕಲ್ಸ್ ಆಂಟೀಸ್, ಪುಟಾಣಿ ಕಿಡ್ಸ್, ಬಾಯ್ಸ್ ಆ್ಯಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾನು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿ ಮನೆಯಿಂದ ಹೊರಟು ಮೈಸೂರಲ್ಲಿ ಟ್ರೈನ್ ತೊಗೊಂಡು ಅಲ್ಲಿಂದ ಹೊರಟಿದ್ದೀನಿ ಬೆಂಗಳೂರಿಗೆ. ಇವಾಗ ತಾನೇ ಗರಮ್ ಆಗಿರುವಂಥ ಚುರುಮುರಿನ ತಿಂತ ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಬ್ಬನೇ ಹೋಗ್ತಾಯಿದ್ದೀನಿ. ಇಲ್ಲಿಂದ ಅಲ್ಲಿ ನನ್ನ ಫ್ರೆಂಡ್ ಬಂದು ಜಾಯ್ನ್ ಆಗ್ತಾನೆ. ಈ ಜರ್ನಿ ಅಂತೂ ಸಖತ್ ಸ್ಪೆಷಲ್ ಆಗಿದೆ. ಬಿಕಾಸ್ ಹೋಗ್ಬೇಕಾದ್ರೆ ಏನೇನೆಲ್ಲ ಪ್ರಾಬ್ಲಮ್ಸ್ ಆಯಿತು, ಹೋದ್ಮೇಲೆ ಏನೇನೆಲ್ಲ ಪ್ರಾಬ್ಲಮ್ ಆಯಿತು, ಎಷ್ಟೊತ್ತಿಗೆ ರೀಚ್ ಆದ್ವಿ, ಹೆಂಗೆ ರೀಚ್ ಆದ್ವಿ, ಅಲ್ಲಿ ಯಾರ್ಯಾರು ಬಂದರು ಅಂತ ಎಲ್ಲ ನಿಮಗೆ ಗೊತ್ತಾಗುತ್ತೆ ನೋಡಿ. ಸಖತ್ತಾಗಿದೆ. ನಾನು ಆಲ್ರೆಡಿ ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ. ನನ್ನ ಫ್ರೆಂಡಿಗಿನ್ನ ನಾನು ಇನ್ನೂ ಆನ್ ದ ವೇ ಬರ್ತಾ ಇದ್ದೀನಿ. ಇನ್ನು ಇವಾಗ ರಾಮನಗರ ಹತ್ರ ಅಂತ ಹೇಳಿದ್ದೀನಿ. ನೋಡಿದ್ರೆ ಇವಾಗ ಒಂದು ಕಾಲ್ ಮಾಡಿದ್ರೆ ಕಾಲೇ ಕನೆಕ್ಟ್ ಆಗ್ತಾ ಇಲ್ಲ. ಸ್ವಿಚ್ ಆಫ್ ಆಗಿಬಿಟ್ಟಿದೆ, ಚಾರ್ಜ್ ಇಲ್ಲ ಅನಿಸುತ್ತೆ. ಮೇ ಬಿ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ನಾನು ಆಟಾಡ್ಸೋಣ ಅಂತ ಹೋಗಿದೆ, ಅವ್ನ ಫೋನೇ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಶಿಟ್. ಇನ್ನೊಂದು ಏನಪ್ಪ ಅಂತಂದರೆ ಕೋಇನ್ಸಿಡೆನ್ಸ್ ಅಥವಾ ತುಂಬ ವರ್ಕ್ ಆಗೋದು, ಸಡನ್ನಾಗಿ ಪ್ಲ್ಯಾನ್ ಆಗೋಂಥದ್ದೇ ಬೇಗ ವರ್ಕ್ ಆಗುತ್ತೆ. ಏನಂತೀರ, ಸಡನ್ನಾಗಿ ಹೊರಟ್ಬಿಟ್ರೆ ಹೋಗ್ಬಿಡ್ತೀವಿ. ಅದೇ ಒಂದು ಮಂತೆಲ್ಲ ಪ್ಲ್ಯಾನ್ ಮಾಡಿ ಮಗ ಅಲ್ಲಿ ಹೋಗೋಣ, ಅಲ್ಲಿ ಆ ಥರ ಮಾಡೋಣ, ಈ ಥರ ಮಾಡೋಣ ಅಂತ ಅಂದರೆ ಫಸ್ಟ್ ಆಫ್ ಆಲ್ ಹೋಗೋಕ್ಕಾಗಲ್ಲ, ಹೋದ್ರೂ ಅಂದ್ಕೊಂಡಿದ್ದ ಥರ ಇರೋಕ್ಕಾಗಲ್ಲ. ಸೊ ಐ ಪ್ರಿಫರ್ ಸಡನ್ ಪ್ಲ್ಯಾನ್ಸ್. ನೋಡಿ ತುಂಬ ಕಡೆ ನಾನು ಸಡನ್ನಾಗೆಲ್ಲ ನಾವು ಹೋಗ್ಬಿಟ್ಟಿದ್ದೀವಿ, ಇದೇ ವರ್ಕ್ ಆಗುತ್ತೆ. ಕಾಯೋಣ ನೋಡೋಣ ಇನ್ನೂ ಎಷ್ಟೊತ್ತಿಗೆ ಬರ್ತಾನೆ ಅಂತ. ಕೇಕ್ ಖಾಲಿ ಆಗ್ತಾಯಿದೆ. ಎಕ್ಸಾಕ್ಟಾಗಿ 10 ನಿಮಿಷ ಇದೆ ಟ್ರೈನ್ ಹೊಡೋದಕ್ಕೆ. ಇವನು ಇನ್ನೂ ಬಂದಿಲ್ಲ. ಕರೆಕ್ಟಾಗಿ ಇನ್ನು 2 minutes ಇದೆ. ಇನ್ನು ಬೈಕಲ್ಲಿ ಬರ್ತಾಯಿದ್ದೀನಿ ರ್ಯಾಪಿಡೋದಲ್ಲಿ. ಪ್ಲ್ಯಾಟ್ಫಾರ್ಮ್ 1ಗೆ ಹೋಗಬೇಕು. ಬ್ಯಾಕ್ ಗೇಟಿಗೆ ಬೇರೆ ಬರ್ತಿದ್ದಾನಂತೆ. ಹೋಗ್ತೀವ ಹೋಗಲ್ವಾ ಗೊತ್ತಾಗ್ತಾ ಇಲ್ವಲ್ಲಪ್ಪ. ಸರಿ ಬನ್ನಿ, ನಾನಾದರೂ ಅಟ್ಲೀಸ್ಟ್ ಹೋಗಿ ಟ್ರೈನಲ್ಲಿ ಕೂರೋಣ. ಓ ಮೈ ಗಾಡ್, ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಏನಿದೆ ಈ ಥರ? ಎಸ್, ಓಕೆ. ಫೈನಲಿ ಟ್ರೈನ್ ಸಿಕ್ತು. ಅವನು ಇನ್ನೂ ಬಂದಿಲ್ಲ. ಜಸ್ಟ್ ಇನ್ನು 3 minutes ಇದೆ ಅಷ್ಟೇ ಹೊರಡೋದಕ್ಕೆ. ಏನಾಗುತ್ತೋ ಗೊತ್ತಿಲ್ಲ, ಬನ್ನಿ ನೋಡೋಣ. ಓಕೆ, ಆದರೆ ಅವನು ಇನ್ನೂ ಬಂದಿಲ್ಲ. ಯಾವಾಗ ಬರ್ತಾನೆ ಗೊತ್ತಿಲ್ಲ. ನೀನ್ ಎಂತ ಗಾಂಡು ಅಂದ್ರೆ ರಮೇಶ. ಅಲ್ಲಿ ಅವನು ಟಿಟಿ ಐಡಿ ತೋರ್ಸು ಅಂತಾನೆ. ಐಡಿ ಎಲ್ಲ ಐತೆ ನಂದು. ಒಂದೇ ಟಿಕೆಟ್ ಬುಕ್ ಮಾಡಿದ್ಯಾ? ಏನೋ ಒಂದು ಸೀಟಲ್ಲಿ ಇಬ್ರು ಹೋಗ್ಬೋದಾ? ಅಲ್ಲೇ ಅವನು ಟಿಟಿ ಇಲ್ಲೇ ನಿಂತು ಐಡಿ ಅಲ್ವಾ, ಹೆಸರು ಹೇಳ್ಬೇಕಾರೆ ನೀವು ಅಲ್ಲೇ ನಿಂತು. ಹಾಂ, ರಮೇಶ್ ಅಂದ ಐಡಿ ತೋರ್ಸಪ್ಪ ಅಂತವನೆ. ನನ್ನ ಅಕ್ಷಯ್ ಐಡಿ ತೋರಿಸ್ಲಾ ಸರ್, ಒಂದು ನಿಮಿಷ ಇರಿ ಅಂದ್ಬಿಟ್ಟು ಹಂಗೆ ಇದು ಮಾಡಿದೆ. ಇದು ತಾನೆ ನಮ್ಮ ಸೀಟು. ಕನ್ಫರ್ಮ್ ಮಾಡ್ಕೊಂಡ ಐಡಿ ತೋರಿಸಿಲ್ಲ. ಮತ್ತೆ ಬಂದರೆ ಹೊಡಿತೀನಿ ಗೈಸ್. ನೋಡಿ ಇವನು ಎಂಥ ಗಾಂಡು ನನ್ನ ಮಗ ಅಂದರೆ, ಒಂದೇ ಸೀಟಲ್ಲಿ ಈಗ ಬುಕ್ ಮಾಡಿದ್ದೀನಿ ಅಂತ ಕರ್ಕೊಂಡು ಹೋಗ್ತಾನೆ. ನೋಡಿ ಇವ್ನ ಮುಖ ನೀವನೇ ಅದು. ಪ್ಲಾಟ್ಫಾರ್ಮ್ ಟಿಕೆಟ್ ತೊಗೊಂಡಿಲ್ಲ ನಾನು. ಯಾಕೆ ಟಿಕೆಟ್ ಇವಾಗ ಅಂದರೆ ಟಿಕೆಟ್ ತಗೋಬೇಕಾ? ಆನ್ಲೈನ್ ತೊಗೊಳಕ್ಕಾಗಲ್ವಾ? ಯಪ್ಪ, ನಾನು ಅದನ್ನೇ ತಾನೇ ನಾನು ಕೇಳಿದ್ದು. ರಮೇಶ ಎಂಥ ಕೆಲಸ ಮಾಡಿದ್ದಾನಂದರೆ ನನಗೂ ಟಿಕೆಟ್ ತಗೋ ಅಂತ ಹೇಳಿಲ್ಲ ಇವನು. 2 ನಿಮಿಷ ಇವಾಗ ಟಿಕೆಟ್ ಇಲ್ದಂಗೆ ಕರ್ಕೊಂಡು ಹೋಗ್ತಾ ಇದೆಯಲ್ಲ. ಅದೇ ಬುಕ್ ಮಾಡಿಸ್ತಾನ ಯಾರ ಕೈಲಿ? ಯಾರೋ ಒಬ್ರು ಕಲಾವಿದ್ರ ಹತ್ರ. ಸರಿ ಏನಪ್ಪ, ಆಯ್ತು ನೋಡೋಣ ಏನಾಗುತ್ತೆ ಅಂತ. ಗೈಸ್ ಆ್ಯಕ್ಚುಲಿ ಅವ್ನು ಒಂದೇ ಟಿಕೆಟ್ ಇರೋದು, ಒಂದೇ ಸೀಟ್ ಇದು ಮಾಡಿರೋದು. ನನ್ನ ಟಿಕೆಟು ಬುಕ್ಕು ಮಾಡಿಲ್ಲ ಅಂತ ಇವನು. ನೋಡೋಣ ಲಾಕಿಕ್ಕಾದರೆ. ರಮೇಶ್, ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಮತ್ತೊಂದು ಟ್ವಿಸ್ಟು, ಅದ್ರ ಮೇಲೆ ಇನ್ನೊಂದು ಟ್ವಿಸ್ಟು.
ಹೆಂಗ್ ತಡ್ಕೊಳ್ಬೇಕೀಗ? ನೋಡಿ ನೋಡಿ, ಟಿಕೆಟ್ ಇಲ್ಲ ಅಂತ ಟಿ ಟಿಯಿಂದ ಹೆಂಗೆ ಸುತ್ತಿಸ್ತಾನೆ. ಟಿ ಟಿ ತಗ್ಲಾಕೊಂಬಾರ್ದು. ರಮೇಶ್ ರಮೇಶ್ ಸುಚ್ಚು ಸುಚ್ಚು ಬಾತ್ರೂಮ್ ಅಲ್ಲ. ಸರಿನಪ್ಪ. ಲಗೇಜ್ ಎಲ್ಲ ಅಲ್ಲೇ ಐತೆ ಕಣೋ. ಅವನು ನನ್ನ ಐ ಡಿ ಕೇಳಿದ್ರೆ ಹೆಂಗೆ ತೋರಿಸ್ತೀವಿ? ರಮೇಶನ ಐ ಡಿ ತೋರಿಸ, ನೀನು ತೋರಿಸ್ಬೋತಾನೆ. ಈಗ ನೀನು ಮತ್ತೆ ರಮೇಶ್ ಅಂದರೆ ಸಾಕ್ಸೋದು. ನೀನು ಆಧಾರ್ ಕಾರ್ಡ್ ಏನಾದರೂ ಕಳ್ಸೋ ನನಗೆ. ಗೊತ್ತಾಗಲ್ಲ. ಪ್ಲಾಟ್ಫಾರ್ಮ್ ಟಿಕೆಟ್ ಬುಕ್ ಮಾಡಿದ್ರೆ ಅವ್ರು ಮಾಡ್ತಿದ್ದಾಳೆ. ನಾನು ಟ್ರೈನಲ್ಲಿ ಇದ್ದೀನಲ್ಲ, ನಾನು ಮಾಡೋಕ್ಕಾಗಲ್ಲ. ರೈಲ್ವೆ ಟ್ರ್ಯಾಕ್ ಪ್ಲಾಟ್ಫಾರ್ಮ್ ಹತ್ರ ಇದ್ರೆ ಮಾಡೋಕ್ಕಾಗಲ್ಲ. ಅದಕ್ಕೆ ಹೋದ್ರೆ ಮಾಡ್ತೀನಿ. ಅಂದರೆ ಪ್ಲಾಟ್ಫಾರ್ಮ್ ಟಿಕೆಟ್ ಇಲ್ಲ, ನನಗೆ ಮಂತ್ರಾಲಯಕ್ಕೆ ಟಿಕೆಟ್. ಮಂತ್ರಾಲಯಕ್ಕೆ ಟಿಕೆಟ್ ಬುಕ್ ಮಾಡ್ಬೋದಾ? ಟ್ರೈನ್ ಹೊರಟಿದ್ರು ಸೆಂಟ್ರಲ್ ಬುಕ್ ಮಾಡ್ಬೋದಾ? ನನಗೆ ಅದೇ ತಾನೇ ಹೇಳಿದ್ದು, ಒಂದೇ ಟಿಕೆಟಲ್ಲಿ ಹೆಂಗೆ ಹೋಗ್ಬೋದು ಅಂದರೆ ಆರಾಮಾಗಿ ಹೋಗ್ಬೋದು ಬಾ ಅಂದೆ. ನೀವು ಕೇಳಿದ್ರೆ ನಂಗೆ ಅರ್ಥನೇ ಮಾಡ್ಕೊಂಡಿಲ್ಲ. ಶಬ್ಬಾಷ್. ನಾನು ಹೇಳಿದೆ ನಿಮಗೆ. ಕೊನೆಗೂ ಗತಿ ಇದೇನಾ ರಮೇಶ್? ನಾನು ಅಯ್ಯಪ್ಪ, ಫೈನಲಿ ಅವ್ನ ಫ್ರೆಂಡ್ ಕೈಲಿ ಫೋನ್ ಮಾಡಿ ಕಾಲ್ ಮಾಡಿ ಟಿಕೆಟ್ನ ಬುಕ್ ಮಾಡಿಸಿ ಇವಾಗ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾನೆ. ಇವನು ಎಂಥವನಂದರೆ ಅಟ್ಲೀಸ್ಟ್ ನನಗೆ ಹೇಳ್ಬೇಕು ತಾನೆ, ನನಗೆ ಟಿಕೆಟ್ ಬುಕ್ ಆಗಿಲ್ಲ ಅಂತ. ನೋಡಿ ಇವಾಗ ತೋರ್ಸಪ್ಪ. ಹಾಂ, ಇವಾಗ ಬುಕ್ ಆಗಿದೆ. ಇದು ಜನರಲ್ ಟಿಕೆಟ್. ಹೆಂಗೆ ಅಂದರೆ ಫೋನಲ್ಲಿ ಸ್ಕ್ರೀನ್ಶಾಟ್ ತಗೊಳಕ್ಕೆ ಬರಲ್ಲ ಅದು. ಹಾಂ, ನನಗೆ ಅದನ್ನೇ ತಾನೇ ಹೇಳಿದ್ದು. ನೀನೇನಂದರೆ ಒಂದು ಟಿಕೆಟ್ ಬುಕ್ ಆಗೈತೆ ಅಂತ ಅಂದೆ. ನಾನೇನು ಹೇಳಿದೆ ಮಚ್ಚ, ನನಗೆ ಹೆಂಗಾಗುತ್ತೆ ಒಂದು ಟಿಕೆಟಲ್ಲಿ ಹೆಂಗೆ ಹೋಗ್ಬೋದು ಅಂತ. ಜನರಲ್ ತಗೊಳ್ಳೋಣ ಅನ್ಕೊಂಡೆ. ನೀನು ಅವಾಗ ಹೆಂಗಂದೆ? ಒಂದು ನಿಮಿಷದಲ್ಲಿ ಬಂದಿದ್ದೀನಿ ನಾನು. ಇವಾಗಲ್ಲ, ಬೆಳಿಗ್ಗೆ ನೆನ್ನೆ ಬೆಳಿಗ್ಗೆನೇ, ಇವತ್ತು ಬೆಳಿಗ್ಗೆ ಕಾಲ್ ಮಾಡಿದ್ದೀನಿ ನಾನು ಹೋಗೋಣ ಅಂತ. ನೆನ್ನೆ ಬೆಳಿಗ್ಗೆ ಜನರಲ್ ತಗೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಬಿಡು, ಅದು ಯಾರು ಕೇಳಲ್ಲ ಅಂತ ಹೇಳಿದ್ದು. ಅದು ನಂಗೆ ಹೇಳ್ಬೇಕು ತಾನೆ. ಜನರಲ್ ತಗೊಂಡಿದ್ರೆ ನಾನು ಬಂದು ತಗೋತಾ ಇರಲಿಲ್ವಾ? ಅಡ್ಜಸ್ಟ್ ಆಗುತ್ತೆ ಅಂದಲ್ಲ. ಏನೋ ನೀನು ಯಾವಾಗಲೂ ಟ್ರೈನಲ್ಲಿ ಓಡಾಡ್ತೀಯಲ್ಲ ಅಂದ್ಕೊಂಡು ಬಂದರೆ ಎಂಥ ಟಾಸ್ಕ್ ಅಂದರೆ, ಟಿ ಟಿ ನೋಡಿದ್ರೆ ಅಲ್ಲೇ ಕೂತಿದ್ದಾನೆ ಸ್ವಲ್ಪ. ಅಲ್ಲಿ ನೋಡಿ, ಅಲ್ಲೆಲ್ಲ ಅಲ್ಲಿ ಫೈನ್ ಆಗ್ತಾ ಇರೋದು ಅವನೇ. ಜಸ್ಟ್ ಮಿಸ್ ಅಲ್ಲ ಮಗ. ಈಗ ನೋಡ್ಕೊಳ್ಳಿ ರಮೇಶ್ನ ಆಟಾಡ್ಸೋಣ ಅಂದ್ಕೊಂಡೆ. ನಾನು ಆಲ್ರೆಡಿ ಮೆಜೆಸ್ಟಿಕ್ಕಿಗೆ ಬಂದಿದ್ದೆ. ಬಂದು ನಿಂಗೆ ಆಟಾಡ್ಸೋಣ ಹೇಳೋದು ಬೇಡ ಅಂದ್ಕೊಂಡೆ. ನಾನು ನೀನೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನನಗೆ ಕೊಟ್ಟೆ. ಆಮೇಲೆ ಏನಾಯ್ತು, ಅಲ್ಲಿ ಆನಂದ ರೂಮ್ಗೆ ಹೋದೆ ಗಾಡಿ ಇಸ್ಕೊಂಡು ಹೋಗೋಣ ಅಂತ. ಅವ್ರ ತಮ್ಮ ನೋಡಿದ್ರೆ ಫೋನೇ ಎತ್ತಾ ಇಲ್ಲ. ಸತೀಶ್ ಫೋನ್ ಎತ್ತಿಲ್ಲ, ಆನಂದ್ ಫೋನ್ ಎತ್ತಿಲ್ಲ, ಅವ್ರ ತಮ್ಮ. ಆಮೇಲೆ ರೂಮ್ಗೆ ಹೋಗಿ ಅವ್ರದ್ದೊಂದು ಸ್ಪೆಷಲ್ ಹಾಕೈತೆ, ಅದ್ ತೆಗ್ದು ರೂಮ್ ಗಾಡಿ ಇದು ಬೈಕ್ ಗಾಡಿ ಕೀ ತಗೊಂಡು ರೂಮ್ಗೆ ಹೋಗಿ ಪಂಚೆ ಮತ್ತೆ ಶೂ ಎಲ್ಲ ತಗೊಂಡು ಬಂದಿರೋದು. ಕರ್ಮ. ಸಡನ್ನಾಗಿ ಯಾರು ಬರಲ್ಲ ಬಿಡು ಅಂತ ಬಾಯ್ಸ್. ಹಾಕಿ ಬರ್ತಾನೆ ಅನ್ಕೊಂಡೆ ನಾನು. ಬಟ್ ಅವ್ನು ಆ ಥರ ಚೇಂಜ್ ಆಗಿದ್ದಾನೆ ಅಂತ ಗೊತ್ತಾಯ್ತು. ನಾನು ಈ ಸ್ಪೆಷಲ್ ಇದ್ದಾಗ ಹಂಗಿರ್ಲಿಲ್ಲ. ದಯಾನಂದ್ ಸಾಗರ್ ಹೋದ್ಮೇಲೆ ಆ ಥರ ಮಾಡಿದ್ನಲ್ಲ ಆಗ್ಬಿಟ್ಟ. ನೋಡಿ ಹೊರಟಿದ್ವಿ ಬಸ್ ಟ್ರೈನಲ್ಲಿ. ಅವನು ಒಂದೇ ಸೀಟಲ್ಲಿ ಅವನು ಆ ಕಡೆ ಮೂಲೆಯಲ್ಲಿ ಕೂತಿದ್ದಾನೆ, ನಾನು ಈ ಕಡೆ ಮೂಲೆಯಲ್ಲಿ ಕೂತಿದ್ದೀನಿ. ಟಿ ಟಿ ಬಂದರೆ ಇಲ್ಲ, ಬಂದು ಹೋಗಿದ್ದಾರೆ, ಬರ್ತಾರೆ ಇಲ್ವಾ ಗೊತ್ತಿಲ್ಲ. ಹೊಟ್ಟೆ ಬೇರೆ ಎಸಿತಾ ಇದೆ. ಮತ್ತೆ ಸ್ಟಾಪ್ ಕೊಡ್ತಾರ ಕೊಡಲ್ವಾ? ಏನಕ್ಕೆ? ಅರ್ಧ ಗಂಟೆ ಕೊಡ್ತಾರೆ ಊಟಕ್ಕೆ. ಮನಿ ಕಳ್ಕೊಂಡವರು ಅಲ್ಲ ಕಡೆ ಮಾಮೂಲಿ ಬೇರೆ ಸ್ಟಾಪ್ಗಳು ಇಳಿಬೋದು ತಾನೆ. ಇಳಿಬೋದು 2 ನಿಮಿಷ. 2 ನಿಮಿಷದಲ್ಲಿ ಏನು ತರ್ತೀಯ? ಆಮೇಲೆ ನಾನ್ ಸ್ಟಾಪ್ ಹೋಗುತ್ತಾ ಇದು ಅಂತ. ನಾನ್ ಸ್ಟಾಪೇ ಎಲ್ಲ ಟ್ರೈನ್ ಅಂತಲ್ಲಿ ಎಲ್ಲ ಬಿಡ್ತಾರಲ್ಲ, ಇದು ಬಸ್ ಸ್ಟಾಪ್ ಅನ್ಕೊಂಡು. ಅಲ್ಲ ಕಣ, ಸ್ಟೇಷನ್ಗೆ ಇಳಿಯುತ್ತಾ ಇಳಿಯಲ್ವಾ ಇದು? ಇದು ಇವಾಗ ನೋಡಿದ್ರೆ 35, 36, 37, 38 5 ನಿಮಿಷ ಸ್ಟಾಪ್ ಐತೆ. ಎಲ್ಲೇಳೋ ಬ್ಯಾಂಗ್ಳೂರು, ಅದು ಹೆಸರು ಗೊತ್ತಿಲ್ಲ, ಕ್ಯಾಂಟ್ ಅಂತ ಐತೆ, ಅಲ್ಲಿ 5 ನಿಮಿಷ ಐತೆ ಹಾಲ್ಟು. ಅವಾಗ ಏನಾರು ಹೋಗಿ ಎತ್ಕೊಂಡ್ಬಿಡೋಣ ಅಂಗಡಿಲಿ ಚಿಪ್ಸ್. ಆಮೇಲೆ ಯಲಂಕದಲ್ಲಿ 2 ನಿಮಿಷ. ತಗೊಂಡ್ರೆ ಇಲ್ಲೇ ತಗೋಬೇಕು. ಅದಕ್ಕಿಂತ ಜಾಸ್ತಿ ಇರೋದು ಅಂದರೆ ಎಲ್ಲಿ ಸ್ಟಾಪ್ ಇಲ್ಲ. ಇದರಲ್ಲಿ ಲಗೇಜ್ ಕೂತಿದೆ, ಆ ಕಡೆ ಮೂಲೆಯಲ್ಲಿ ನೀವು ಕೂತಿದ್ಯಾ, ಈ ಕಡೆ ಮೂಲೆಯಲ್ಲಿ ನಾನು ಕೂತಿದ್ದೀನಿ. ಸೊ ನಿದ್ದೆ ಕ್ಯಾನ್ಸಲ್. ನಿದ್ದೆ ಬಿಟ್ಟು ಬೇರೆ ಏನಾದರೂ ಮಾಡಬೇಕು. ಇದನ್ನೇ ಹಾಕೋತೀಯ ನಾಳೆ? ವರ್ಷ ಹೋಗಿತ್ತಲ್ಲ, ಎಷ್ಟು ಚೆನ್ನಾಗಿ ಇಟ್ಟಿದ್ದೇವೆ ಪಂಚೆ. ವಾವ್, ಈಗ ಇದನ್ನೇ ಹಾಕೋತೀಯ ನಾಳೆ? ಎಂಥ ಟ್ವಿಸ್ಟ್ ಅಲ್ಲ ಅದು. ನೀನು ಬಂದು ಆನ್ ಟೈಮಿಗೆ ಬಂದಿದ್ದು 1 ಮಿನಿಟ್ ಮೂವಿಂಗ್ ಸ್ಟಾರ್ಟ್ ಆಗ್ತಿದ್ದು ಬಂದೆ. ಈ ಬೋಗಿಂದನೇ ಹತ್ಬಿಟ್ಟು ಅಲ್ಲಿ ಆ ಕಡೆ ಇಳಿದಿದ್ದೀನಿ, ಈ ಕಡೆಯಿಂದ ಹತ್ಬಿಟ್ಟು. ಏಕೆ
ಆ ಕಡೆನೂ ಶಾರ್ಟ್ ಪ್ಲಾಟ್ಫಾರ್ಮ್ ಕಟ್ ಬಂದಿರೋದು. Okay. ನೋಡ್ತಾ ಇದ್ದೆ ಪ್ಲಾಟ್ಫಾರ್ಮ್ ಇದೆಯಾ ಅಂತ. ಇಲ್ಲಿ 2, 3 ಅಂತ ಬೋರ್ಡ್ ಇತ್ತು. ಇದೇ 2 ಅನ್ಕೊಂಡೆ. 1 ಆ ಕಡೆ ಇರ್ಬೋದೇನೋ ಅಂತ ಹತ್ತಿದ್ರೆ ಇದೇ ಹೋಗಪ್ಪ ಬಸ್, ಇದು ಟ್ರೈನ್ ಬಸ್ ಇದೆ ಬಸ್. ಟ್ರೈನ್ ಹೋಗಿ ಅಂತ ಹೇಳಿದ್ರು. ದೇವ್ರು ಮೆಚ್ಚಲ್ಲ, ಅಷ್ಟು ದೂರ ಬಂದು ಮೈಲ್ಗೆ ಇರಲ್ಲ. ಈ ಬಟ್ಟೆಗಳ ಇದು ಹೋಗ್ದಿಲ್ಲ, ಇದ್ರ ಜೊತೆ ಟಚ್ ಆಗೈತೆ, ಅದು ಹಾಕೊಂಡು ಹೋಗ್ತೀಯಾ? ಇದು ಮೊನ್ನೆ ತೊಳೆದಿರೋದ್ ಕಣೋ ಮದ್ವೆಗೆ. ಮೊನ್ನೆ ತೊಳೆದ್ರೆ ಯಾವ್ಯಾವ ಬಟ್ಟೆ ಜೊತೆ ಇಟ್ಟಿದೆ ಇಲ್ಲಿ? ಆಯ್ತು ನಿನ್ ತೋರ್ಸ ಅಲ್ಲಿದ್ ಪಂಚೆ. ಇವಾಗ ಮೈಲಿಗೆ ಆಗ್ಲಿಲ್ವಾ? ಮುಟ್ಟಿಸ್ಬಿಟ್ಟು ಮೈಲಿಗೆ ಮಾಡ್ಬಿಡಕ್ಕೆ ನೀನ್ ಅಂದಿದ್ದೀನಿ, ಅದಕ್ಕೊಂದು ಟಚ್ ಆಗ್ಬಿಟ್ಟು ಮೈಲಿಗೆ ಒಂದಿಲ್ಲ. ವಾವ್, ಸೂಪರ್ ಆಗಿದೆ, ಒಂದು ಎಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿದೆ ನೋಡಿ. ಓಪನ್ ಮಾಡಿದ್ರೆ ಒಂದು ಟಚ್ ಮಾಡಿಸ್ಬಿಡ್ತಾನೆ ಅಂದ್ಬಿಟ್ಟು ಸೊ ಬೇಡ. ಒಟ್ಟಿನಲ್ಲಿ ತುಂಬ ಟ್ವಿಸ್ಟ್ಗಳಿದೆ ಎಲ್ಲದರಲ್ಲೂ. ಒಂದೊಂದು ಸ್ಟೇಜ್ ಟ್ರೈನ್ ಹತ್ತಕ್ಕೆ ಮುಂಚೆ ಒಂದು ಟ್ವಿಸ್ಟ್, ಟ್ರೈನ್ ಹತ್ತಿದ ಮೇಲೆ ಇವಾಗ ನೆಮ್ಮದಿಯಾಗಿ ಚಾರ್ಜ್ ಹಾಕೊಳ್ಳೋಣ ಅಂದ್ಕೊಂಡ್ರೆ ಚಾರ್ಜರ್ ಹುಡುಕಾಗ್ತಾ ಇಲ್ಲ, ಸಾರಿ ಸ್ಲಾಟ್ಗಳು ಹುಡುಕಾಗ್ತಾ ಇಲ್ಲ, ಅದೊಂದು ಟ್ವಿಸ್ಟ್. ನೆಕ್ಸ್ಟ್ ಇನ್ನೇನು ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಎಷ್ಟು ಯಾವ ದೊಡ್ಡ ಏನ್ ಮಾಡಲ್ಲ, ಫೈನ್ ಹಾಕ್ತಾರೆ ಅಷ್ಟೇ. ಇಲ್ಲ ಅಲ್ಲಿ ಕಳಿಸ್ತಾರ, ಅಲ್ಲಿ ಜನರಲ್ ಕಳಿಸ್ತಾರೆ. ಅಯ್ಯೋ, ಮನೆ ಹಾಳು ಬಗ್ಗೆ ಏನು ಇಲ್ಲ, ನನಗೆ ಗೊತ್ತು, ಮ್ಯಾನೇಜ್ ಮಾಡ್ಬೋದು ಅಂತ. ಜನರಲ್ ಕಳಿಸ್ತಾರೆ, ಮತ್ತೆ ಬರೋದು, ಮತ್ತೆ ಕಳಿಸ್ತಾರೆ, ಮತ್ತೆ ಬರೋದು. ಸೊ ಫೈನಲಿ ಟಿಕೆಟ್ ಇಶ್ಯೂ ಹೆಂಗೋ ಸಾಲ್ವ್ ಆಯಿತು ಅಂತ ಹೊಟ್ಟೆ ಹಸಿತಾಯಿತು. ಸಿಕ್ಕಿದ ಪಕ್ಕಿದ್ನೆಲ್ಲ ಇಸ್ಕೊಂಡು ತೊಗೊಂಡು ತಿನ್ಕೊಂಡು ಮಲ್ಕೊಳಕ್ಕೆ ರೆಡಿ ಆದ್ವಿ. ನಮಗೆ ಎಚ್ಚರ ಆಗಿದ್ದೆ ಮಧ್ಯರಾತ್ರಿ 2:15 ಟಿ ಬಂದು ಎಪ್ಸಿ ನಮಗೆ ಫೈನ್ ಆಗ್ತಾಗ. ಲಿಟ್ರಲಿ ಅದಂತೂ ಸಖತ್ತಾಗಿದೆ. ಅದು ನೆಕ್ಸ್ಟ್ ಪಾರ್ಟಲ್ಲಿ ಬರುತ್ತೆ, ಮಿಸ್ ಮಾಡಿದೆ ನೋಡಿ. ಓಕೆ ಡಾರ್ಲಿಂಗ್ಸ್, ಬಾಯ್, ಲವ್ ಯು.